ಏನು ಬಂಗಾರಿ, ನಾನು ಅತ್ತೆ ಭಾವನಿಗೋಸ್ಕರ ಇಷ್ಟೆಲ್ಲ ಓಡಾಡ್ತಿದ್ದೀನಿ. ನೀನು ನೋಡಿದ್ರೆ ನನ್ನೇ ವಿಲನ್ ಥರ ನೋಡ್ತಿದ್ಯಾ. ನೋಡು, ಈ ಭಾವನ ಮರಿಗೌಡ್ರೆಲ್ಲ ಗುಳ್ಳೆ ನರಿಗಳ ಥರ ಅವ್ರು ಸಾಫ್ಟಾಗಿ ಮಾತಾಡ್ತಿದ್ದಾರೆ ಅಂತ ನೀನು ನಂಬ್ತಿದ್ಯಾ. ಅರೆ ನಾನು ನಿಂಗೋಸ್ಕರ ನೀನು ಮಾಡಬೇಕಾಗಿರೋದ್ನೆಲ್ಲ ನನ್ನ ಜವಾಬ್ದಾರಿ ಅಂತೇಳಿ ನನ್ನ ತಲೆ ಮೇಲೆ ಹಿಡ್ಕೊಂಡು ಮಾಡ್ತಿದ್ದೀನಿ. ನೀನು ನೋಡಿದ್ರೆ ಕೇಸ್ ಯಾಕೆ ರಿಓಪನ್ ಮಾಡಿದೆ ಅಂತ ನನ್ನೇ ಕೇಳ್ತಿದ್ದೆ. ನೀನು ತುಂಬ ಇನ್ನೋಸೆಂಟ್ ಆಗಿಬಿಟ್ಟೆ ಬಂಗಾರಿ. ನಿಂಗೆ ಅವ್ರ ಟ್ರಿಕ್ಸ್ ಎಲ್ಲ ಗೊತ್ತಾಗ್ತಿಲ್ಲ. ಅವರೆಲ್ಲ ಕ್ರಿಮಿನಲ್ಗಳು. ಹಾಂ, ಅದಕ್ಕೆ ನಾಳೆ ನೀನು ಖುಷಿ ಇಬ್ಬರು ಕೋರ್ಟಿಗೆ ಬರಬೇಕು, ಬಂದಲ್ಲಿ ಮಾತಾಡಬೇಕು. ಆಗ ಅವನಿಗೆ ಶಿಕ್ಷೆ ಆಗುತ್ತೆ, ಖುಷಿಗೆ ನ್ಯಾಯ ಸಿಗುತ್ತೆ. ಹಾಂ. ನೋ ರವಿ, ಇಷ್ಟು ಚಿಕ್ಕ ಮಗುನ ಕೋರ್ಟಿಗೆ ಕರ್ಕೊಂಡು ಬರದಾ? ನೋಡು, ಮಗುನ ಜಡ್ಜ್ ನೋಡಿದ್ರೆ ಅವ್ರಿಗೊಂದು ಸಿಂಪತಿ ಬರುತ್ತೆ. ಕೋರ್ಟ್ ಪ್ರೊಸೀಡಿಂಗ್ಸ್ ಫಾಸ್ಟ್ ಆಗುತ್ತೆ, ಜಡ್ಜ್ಮೆಂಟು ಬೇಗ ಕೊಡ್ತಾರೆ. ಸಿದ್ಧಿಗೆ ಶಿಕ್ಷೆನೂ ಆಗುತ್ತೆ, ಖುಷಿಗೆ ನ್ಯಾಯನೂ ಸಿಗುತ್ತೆ, ನಮ್ಮ ಅತ್ತೆ ಭಾವನ ಆತ್ಮಕ್ಕೆ ಶಾಂತಿನೂ ಸಿಗುತ್ತೆ. ಅಲ್ಲಿಗೆ ಬಂದ್ರೆ ಅವ್ರ ವಿರುದ್ಧವಾಗಿ ಸಾಕ್ಷಿ ಹೇಳ್ಬೇಕಾಗತ್ತೆ. ಆತರ ಹೇಳೋ ಅಂತದ್ ಏನೂ ಇಲ್ಲ ಇಲ್ಲಿ. ಅರ್ಥ ಆಗ್ತಿದ್ಯಾ? ನನಗೆ ಯಾಕೋ ಸಿದ್ದು ಇದನ್ನೆಲ್ಲ ಮಾಡಿದಾನೆ ಅಂತ ನಂಬಕ್ಕೆ ಆಗ್ತಿಲ್ಲ. ಅವನು ಹೀಗ್ ಮಾಡಿರಲ್ಲ ರವಿ. ನಾನು ಅವಾಗಿಂದ ಇಷ್ಟು ಹೇಳ್ತಾ ಇದ್ದೀನಿ, ನೀನು ನೋಡಿದ್ರೆ ಅವ್ನು ಮಾಡಿರಲ್ಲ ಅಂತ ಅವನಿಗೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದೆಯಾ. ನೀನು ಬದಲಾಗಲ್ಲ ಬಿಡು, ನಿಂಗೆ ಇವೆಲ್ಲ ಅರ್ಥನೇ ಆಗಲ್ಲ. ನೋಡು, ನಾಳೆ ನೀನು ಅವಳನ್ನ ಕರ್ಕೊಂಡು ಕೋರ್ಟಿಗೆ ಬರ್ತಾ ಇದೆಯಾ, ಇಲ್ಲ ಅಂದ್ರೆ ಪರಿಸ್ಥಿತಿ ಬೇರೆನೇ ಆಗುತ್ತೆ. ನಾನು ಇನ್ನೊಂದು ಮುಖನ ನೋಡ್ಬೇಕಾಗತ್ತೆ. ನೀನು ಬರ್ತೀಯಾ, ಅವಳನ್ನು ಕರ್ಕೊಂಡು ಬರ್ತೀಯಾ. ರವಿ, ಈ ವಿಷಯಕ್ಕೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂತಿದ್ಯಾ? ಬಂಗಾರಿ, ಬಾ ಕೂತ್ಕೋ. ಮತ್ತೇನು ಬಂಗಾರಿ, ಟೆನ್ಷನ್ ಆಗಲ್ವಾ ಹೇಳು? ಮನೇಲಿ ಇಂಥದ್ದೊಂದು ಘಟನೆ ನಡೆದಿದೆ. ನಿನ್ನ ಮಗುನ ಅನಾಥ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾನು ಇಷ್ಟೊಂದು ಹೋರಾಡ್ತಿದ್ದೀನಿ. ನೀನು ನೋಡಿದರೆ ಹೀಗೆ ಮಾತಾಡ್ತಿದ್ಯಾ, ಟೆನ್ಷನ್ ಆಗದಿರುತ್ತೆ ಹೇಳು? ನೋಡು, ನಾಳೆ ನೀನು ಖುಷಿ ಇಬ್ಬರು ಕೋರ್ಟಿಗೆ ಬರಬೇಕು, ಅಲ್ಲಿ ಮಾತಾಡಬೇಕು. ನಿಂಗೇನು ಸುಳ್ಳು ಹೇಳು ಅಂತ ನಾನು ಹೇಳ್ತಿಲ್ಲ, ಏನು ನಡೆದಿದೆಯೋ ಅದನ್ನ ಹೇಳು ಅಷ್ಟೇ. ಸರಿ, ಅಲ್ಲೇನು ನಡೀತದೆ ಅಂತ ಅವಾಗ ನನಗೆ ಫೋನ್ ಮಾಡಿ ಹೇಳ್ತಾರು. ಹಾಂ ನಾವ ಎಲ್ಲವ ನಿನ್ನ ಗಂಡ? ಅವರು ಸಿದ್ದುನ ನೋಡಕ್ಕೆ ಅಂತ ಆ ಭಾವನ ಜೊತೆ ಜೈಲಿಗೆ ಹೋಗಿದ್ದಾರೆ. ಎಷ್ಟು ಹೇಳಿದ್ರು ಆ ಬಡ್ಡಿ ಐದಿನ ಬುದ್ಧಿನೇ ಬರಲಿಲ್ವಲ್ಲವ. ಜೈಲೊಳಗೆ ಅವನು, ಜೈಲಿಂದ ಆಚೆ ಇವನು, ಏನೂ ವ್ಯತ್ಯಾಸ ಇಲ್ಲ ಕಣವ. ಇಬ್ಬರಲ್ಲಿ ಒಬ್ರಿಗಾದರೂ ನಮ್ಮಪ್ಪ ನಮ್ಮವ್ವ ನಮ್ಮ ಮನೆ ಅನ್ನೋ ಭಾವನೆನೇ ಇಲ್ವಲ್ಲವ. ಅದೇನು ಮಕ್ಕಳು ಅಂತ ನಾನು ಹೊಟ್ಟೆಲಿ ಉಟ್ಬಿಟ್ರವ ಇವರು. ಮಾವ, ಇವ್ರ ವಿಷಯ ಎಲ್ಲ ಹಾಗಿರ್ಲಿ. ಅಲ್ಲ ಮಾವ, ಆ ಭಾವನಾ ಏನು ಸಾಮಾನ್ಯದವಳು ಅಲ್ಲ ಬಿಡಿ. ಅವಳು ಗಂಡ ಅದು ಇದು ಅಂತ ಯಾವಾಗ ನೋಡಿದ್ರು ನಿಮ್ಗಳ ಮುಂದೆ ಅಷ್ಟೆಲ್ಲ ಬಾಯ್ ಬಡ್ಕೋತಾ ಇದ್ಲಲ್ಲ. ನನ್ನ ಗಂಡನ ಬಿಟ್ಟರೆ ನಿರಕ್ಕಾಗಲ್ಲ, ಅವನು ಅಂದರೆ ನನಗೆ ಪಂಚಪ್ರಾಣ ಅಂತೆಲ್ಲ ಹೇಳ್ತಾ ಇದ್ಲು. ಆದರೆ ಈಗ ಅವಳು ಗಂಡ ಜೈಲಲ್ಲಿದ್ದಾಳೆ, ಇವಳೇನು ಮಾಡ್ತಾ ಇದ್ದಾಳೆ? ಆರಾಮಾಗಿ ಮನೇಲಿದ್ದಾಳೆ. ಅವಳಿಗೆ ಅವನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಮೊದಲು ಓಡ್ ಬಂದು ನಿಮ್ಮ ಕಾಲಿಗೆ ಬಿದ್ದು, ಮಾವ ಹೇಗಾದ್ರೂ ಮಾಡಿ ಸಹಾಯ ಮಾಡಿ ನನ್ನ ಗಂಡನ್ನ ವಾಪಸ್ ಕರ್ಕೊಂಬನ್ನಿ ಅಂತ ಕೇಳ್ಕೊತಾ ಇದ್ಲು. ಹೌದಾ ಇಲ್ವಾ? ನಾನು ಕೂಡ ಅವಳ ಹತ್ರ ಹೋಗಿ, ನೋಡು ಭಾವನಾ, ಆಗಿದ್ದಾಗೋಯ್ತು, ಸಿದ್ದು ಜೈಲ್ಗೆ ಹೋಗಿದ್ದಾನೆ, ಅವನ ಆಚೆ ಬರೋದು ಇಂಪಾರ್ಟೆಂಟು, ನೀನು ಮಾವನ ಹತ್ರ ಬಂದು ಕ್ಷಮೆ ಕೇಳು, ಅವ್ರ ಮನ್ಸ್ ಕರ್ಗಿ ಸಿದ್ದುನ ಆಚೆ ಕರ್ಕೊಂಬರೋದಕ್ಕೆ ಹೆಲ್ಪ್ ಮಾಡಿದ್ರು ಮಾಡ್ಬೋದು ಅಂತ ನಾನೇ ಹೋಗಿ ಹೇಳಿದೆ. ಆದರೂ ಅವಳು ಕ್ಯಾರೇ ಅನ್ಲಿಲ್ಲ. ನೀವೇನೇ ಹೇಳಿ ಮಾವ, ಇವಳಿಗೆ ಸ್ವಲ್ಪ ಕೊಬ್ಬಿಲ್ಲ, ಸಿಕ್ಕಾಪಟ್ಟೆ ದುರಂಕಾರ ಇದೆ. ಅವಳಿಗೆ ದುರಂಕಾರ ತುಂಬಿ ತುಳುಕ್ತಾ ಐತೆ ಕಣವ. ಇರ್ಲಿ, ಈ ಕಿತ ಅವಳು ಗಂಡನ ಹೆಂಗ್ ಬಿಡ್ಸ್ಕೊಂಬತ್ತಾಳೋ ನಾನು ನೋಡ್ತೀನಿ ಕಣವ. ಅದೆಲ್ಲ ಇರಲಿ, ಈ ನಿನ್ನ ಗಂಡ ಮರಿಗೌಡ ಅವ್ರ ಪರನೇ ಸೇರಿಕೊಂಡು ಸಿದ್ದೇಗೌಡಂಗೆ ಸಹಾಯ ಮಾಡ್ತವನೆ. ಒಂಚೂರು ಸುಳಿವೆ ಬಿಟ್ಕೊಡ್ತಾ ಇಲ್ವಲ್ಲವ. ಒಂದು ದಿವಸ ಅವನಿಗೂ ಬಿಸಿ ಮುಟ್ಟಿದ್ರೆ ಎಲ್ಲ ಸರಿ ಹೋಯ್ತದೆ. ನಾನು ಆ ಸಿದ್ದೇಗೌಡಗೆ ನನ್ನ ಮಗ ಅಂತ ಏನೆಲ್ಲ ಮಾಡಿದೆ. ಈಗ ಅವ್ನ ವಿಷಯ ತೆಗೆದ್ರೆ ನನ್ನ ಮನಸ್ಸೆ ಕರಗಲ್ಲ ಕಣವ.
ಯಾವತ್ತವನು ನಾನು ಹೆಂಡ್ತಿನೇ ಹೆಚ್ಚು ಅಂತ ಅವಳಿಂದ ಹೋದ್ನೋ ಅವತ್ತಿಂದ ಅವ್ನ ಮಕ ನೋಡೋಕ್ಕೆ ನನಗೆ ಅಸಹ್ಯ ಆಗ್ತಾಯಿತ್ತು ಕಣವ. ಥು. ಮತ್ತೆ ಬಂದ್ರ ಅವತ್ತು ಹೇಳಿದೀನಿ ತಾನೇ ಈ ಥರ ಎಲ್ಲ ಮಾತಾಡ್ಸಕ್ಕೆ ಬಂದರೆ ಕೇಸ್ ಹಾಕ್ತೀನಿ ಅಂತ. ಗೊತ್ತು ತಾನೆ ಅವತ್ತು ಕೋರ್ಟಲ್ಲಿ ಏನಾಯ್ತು ಅಂತ. ಅಲ್ಲ, ನೀವು ಈ ಕೇಸ್ ಬಗ್ಗೆ ಯಾಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡಿದ್ದೀರಾ? ಸಿದ್ದು ಅವ್ರ ಮೇಲೆ ನಿಮಗೆ ಯಾಕೆ ಇಷ್ಟೆಲ್ಲ ದ್ವೇಷ? ಯಾಕೆ ಜಿದ್ ಸಾಧಿಸ್ತಾ ಇದ್ದೀರಾ? ಏನು ಹೇಳ್ತಿದ್ಯಾ? ಸಿದ್ದು ಮೇಲೆ ಜಿದ್ದು ದ್ವೇಷ ಇದೆಲ್ಲ ನನಗೆ ಯಾಕೆ? ಮಾಡಿದೆ ನನ್ನ ಮೇಲೆ ಶಿಕ್ಷೆ ಆಗಬೇಕಲ್ವಾ? ಸಿದ್ದು ಅವರು ಯಾವ ತಪ್ಪು ಮಾಡಿಲ್ಲ. ಹಲೋ, ಸಿದ್ದುನೇ ಆಕ್ಸಿಡೆಂಟ್ ಮಾಡಿದೆ ಅನ್ನೋದಕ್ಕೆ ನನ್ನ ಹತ್ರ ಎವಿಡೆನ್ಸ್ ಇದೆ. ಅವನು ಜೈಲಿಗೆ ಹೋಗೋದನ್ನ ಯಾರ ಕಂಡು ತಪ್ಸಕ್ಕೆ ಸಾಧ್ಯನೇ ಇಲ್ಲ, ಹೋಗಲೇಬೇಕು. ಸಿದ್ದು ಅವರು ಜೈಲಿಗೆ ಹೋಗ್ಲೇಬೇಕು ಅನ್ನೋ ದ್ವೇಷ ನಿಮ್ಮ ಮನ್ಸಲ್ಲಿ ಯಾಕಿದೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟು ವರ್ಷ ಇಲ್ಲದೆ ಇದ್ದವರು ಈಗ ಈ ಕೇಸ್ನ ರಿಓಪನ್ ಮಾಡಿಸಿ ಯಾಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ತಗೋತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಮಾತೆತ್ತಿದ್ರೆ ಎವಿಡೆನ್ಸ್ ಇದೆ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ಹತ್ರ ಹೇಗೆ ಎವಿಡೆನ್ಸ್ ಇದೆಯೋ ಹಾಗೆ ಸಿದ್ದು ಅವರು ಈ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋ ಎವಿಡೆನ್ಸ್ ನಮ್ಮ ಹತ್ರನೂ ಇದೆ. ಇಲ್ಲಿ ತನಕ ನಿಮಗೂ ಈ ಆಕ್ಸಿಡೆಂಟ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಅನ್ನಿಸ್ತಿತ್ತು. ಆದ್ರೆ ಈಗ ಇದೆಲ್ಲದರ ಹಿಂದೆ ನಿಮ್ ಕೈವಾಡ ಇದೆ ಅಂತ ನಮಗ ಅನ್ನಿಸ್ತಿದೆ.